ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡುಗರಿಗೆ ಜಯಂತ್ ಅಂದರೆ ಯಾರು ಅನ್ನೋದು ಗೊತ್ತಿರುತ್ತೆ. ಜಯಂತ್ ಅಂದರೆ ಇವರ ವ್ಯಕ್ತಿತ್ವ ಹೀಗೆ ಅಂತ ಹೇಳೋದೇ ಬೇಕಾಗಿಲ್ಲ. ಯಾಕಂದರೆ ಪ್ರತಿದಿನ ಆದರೆ ಸಾಕು ಈ ಸೀರಿಯಲನ್ನು ನೋಡೋದು ಬಿಡಲ್ಲ, ನೋಡಿಕೊಂಡು ಜಯಂತ್ಗೆ ಬೈಯೋದು ಬಿಡಲ್ಲ. ಹೌದು, ಈ ಸೀರಿಯಲ್ನಲ್ಲಿ ಜಯಂತ್ ಪಾತ್ರ ಸೈಕೋ ಪಾತ್ರ. ಕೆಲವರಿಗೆ ಇದು ತುಂಬ ಇರಿಟೇಷನ್ ಅನಿಸ್ತಾ ಇದೆ. ಆದರೆ ಈ ಸಮಾಜದಲ್ಲಿ ವಾಸ್ತವವಾಗಿಯೂ ಕೂಡ ಕೆಲವೊಂದಷ್ಟು ಜನ ಈ ರೀತಿಯಾಗಿ ಇದ್ದಾರೆ ಅನ್ನುವಂಥ ಎಚ್ಚರಿಕೆಯ ಕರೆಗಂಟೆ ಆಗಿದೆ. ಏನು ಈ ಸೀರಿಯಲ್ ನೋಡಿದ ಮೇಲೆ ಅದು ಎಷ್ಟೋ ಹುಡುಗಿಯರು ನನಗಂತೂ ಮದುವೆ ಬೇಡ ಅಂತ ಹೇಳ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಆ ಸೀರಿಯಲನ್ನು ನೋಡಿ ನಾನು ಹೇಗಪ್ಪ ಅರೇಂಜ್ ಮ್ಯಾರೇಜ್ ಆಗಲಿ, ಅಟ್ಲೀಸ್ಟು ಲವ್ ಮ್ಯಾರೇಜ್ ಆದರೂ ಹೇಗಾಗಲಿ, ಅದು ಮದುವೆಗಿಂತ ಮುಂಚೆ ಒಂಥರ ಇದು, ಮದುವೆ ಆದಮೇಲೆ ಈ ಥರ ಸೈಕೋಪಾತ್ ಥರ ಆಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನು ಜಯಂತ್ ವಿಚಾರಕ್ಕೆ ಬರೋದಾದರೆ, ಅಂದರೆ ದೀಪಕ್ ಸುಬ್ರಹ್ಮಣ್ಯ ವಿಚಾರಕ್ಕೆ ಬರೋದಾದರೆ, ದೀಪಕ್ ಈ ಹಿಂದಿನ ಪಾತ್ರಕ್ಕೂ ಈಗ ಮಾಡ್ತಿರುವಂಥ ಪಾತ್ರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೌದು, ಆಗ ದಾಸ ಪುರಂದರ ಆಗಿ ಎಲ್ಲರ ಮನಸ್ಸನ್ನು ಗೆದ್ದವರು, ಎಲ್ಲರಿಗೂ ಇಷ್ಟ ಆದವರು. ಎಂಥ ಅಭಿನಯ, ಎಂಥ ವ್ಯಕ್ತಿತ್ವ. ದಾಸ ಪುರಂದರು ಹೀಗೆ ಇದ್ರೇನೋ ಅನ್ನುವಷ್ಟರ ಮಟ್ಟಿಗೆ ಭಯ ಭಕ್ತಿಯಿಂದ ಆ ಸೀರಿಯಲನ್ನು ನೋಡ್ತಾ ಇದ್ರು. ಈ ಸೀರಿಯಲನ್ನು ನೋಡಿ ದೀಪಕ್ ಸುಬ್ರಹ್ಮಣ್ಯಗೆ ಬಹಳಷ್ಟು ಜನ ಹಿರಿಯರು ಫ್ಯಾನ್ಸ್ ಆಗಿದ್ದಂತೂ ಸುಳ್ಳಲ್ಲ. ಅಭಿನಯ ಅಂದರೆ ಹೀಗಿರಬೇಕು. ನಾವು ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರರ ಪಾತ್ರವನ್ನು ಮಾಡಿದಾಗ ಹೀಗೆ ಕೈ ಮುಗಿತಾ ಇದ್ವಿ, ಈಗ ಈ ಹುಡುಗ ಇಷ್ಟು ಅದ್ಭುತವಾಗಿ ಪಾತ್ರ ಮಾಡ್ತಾ ಇದ್ದಾರಲ್ಲ ಅಂತ ಎಲ್ಲ ಹಾಡಿ ಹೊಗಳಿತ್ತು. ಆದರೆ ಎಲ್ಲ ಕಲಾವಿದರಿಗೂ ಒಂದು ಆಸೆ ಇರುತ್ತೆ, ನಾವು ಈ ಹಿಂದೆ ಮಾಡಿದಂಥ ಪಾತ್ರವನ್ನು ಈಗ ಮಾಡಬಾರ್ದು, ಒಂದು ಚಾಲೆಂಜಿಂಗ್ ಆಗಿರುವಂಥ ಪಾತ್ರವನ್ನು ಮಾಡಬೇಕು. ಒಂದೇ ಜಾನರ್ನ ಪಾತ್ರಗಳನ್ನು ಮಾಡ್ತಾ ಹೋದರೆ ಅದು ಹಾಗೇ ಮುಂದುವರಿತಾ ಹೋಗುತ್ತೆ. ನಮಗೆ ನಮ್ಮ ಆ್ಯಕ್ಟಿಂಗನ್ನು ತೋರಿಸೋದಕ್ಕೆ, ನಮ್ಮ ಟ್ಯಾಲೆಂಟನ್ನು ತೋರಿಸೋದಕ್ಕೆ ಹೊಸ ಹೊಸ ಪಾತ್ರಗಳನ್ನು, ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡಬೇಕು ಅನ್ನುವಂಥ ಮಹದಾಸೆ ಇರುತ್ತೆ. ದೀಪಕ್ ಸುಬ್ರಹ್ಮಣ್ಯಗೂ ಕೂಡ ಹೀಗೆ ಹೊಸ ಯಾವುದಾದ್ರೂ ಒಂದು ಕ್ಯಾರೆಕ್ಟರನ್ನು ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಆ ಕಾರಣಕ್ಕಾಗಿಯೇ ದಾಸ ಪುರಂದರ ಸೀರಿಯಲ್ ಮುಗಿತಾ ಇದ್ದ ಹಾಗೆಯೇ ಜಯಂತಾಗಿ ಜನರ ಮುಂದೆ ಬರುವುದಕ್ಕೆ ನಿರ್ಧರಿಸ್ತಾರೆ. ಹೌದು, ಲಕ್ಷ್ಮೀ ನಿವಾಸ ಈ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. TRPಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದೆ. ಶುರುವಾದ ಕೆಲವೇ ದಿನಗಳಲ್ಲಿ TRPಯಲ್ಲಿ 2ನೇ ಸ್ಥಾನವನ್ನು ಪಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಆದರೂ ಈ ಸೀರಿಯಲ್ 2ನೇ ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಕಾರಣ ಕತೆ ಅಷ್ಟೇ ಚೆನ್ನಾಗಿದೆ, ಪಾತ್ರವರ್ಗದವರು ಕೂಡ ಅಷ್ಟೇ ಚೆನ್ನಾಗಿ ಅಭಿನಯಿಸ್ತಾ ಇದ್ದಾರೆ ಅಂತ. ಇನ್ನು ಜಯಂತ್ ವಿಚಾರಕ್ಕೆ ಬರೋದಾದರೆ, ಮೊದಲಿಗೆ ಆತ ಹುಡುಗಿಯನ್ನು ಲವ್ ಮಾಡಿದ್ದು, ಅನಂತರ ಮದುವೆ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಜನರ ಮೇಲೆ ಈ ಕ್ಯಾರೆಕ್ಟರ್ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಒಂದು ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಆ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ. ಈ ಕಾರಣಕ್ಕಾಗಿಯೇ ಸೀರಿಯಲ್ಗಳು ಅಥವಾ ಸಿನಿಮಾಗಳು ಜನರ ಮನಸ್ಸಿಗೆ ಎಷ್ಟು ಹತ್ತಿರ ಆಗುತ್ತೆ, ಯಾವ ಕಾರಣಕ್ಕೋಸ್ಕರ ಸೀರಿಯಲ್ಗಳಾಗಿರ್ಬೋದು, ಸಿನಿಮಾಗಳಾಗಿರ್ಬೋದು ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕೊಡುವಂಥ ಅಥವಾ ಜನರಿಗೆ ಅವೇರ್ನೆಸ್ಸನ್ನು ಮೂಡಿಸುವಂಥ ಸೀರಿಯಲ್ಗಳು ಅಥವಾ ಸಿನಿಮಾಗಳು ಆಗಬೇಕು ಅಂತ ಹೇಳ್ತಾರೆ ಅನ್ನೋದಕ್ಕೆ ಹೇಳಿ ಗೊತ್ತಾಗತ್ತೆ. ಮೊನ್ನೆ ತಾನೇ ಲಕ್ಷ್ಮೀ ನಿವಾಸ ಖ್ಯಾತಿಯ ಜಯಂತ್ ಅಂದರೆ ದೀಪಕ್ ಹೊರಗಡೆ ಹೋಗಿದ್ರು. ನಾರ್ಮಲ್ ಆಗಿ ಅವರು ಏನಾದರೂ ಶಾಪಿಂಗು ಅದು ಇದು ಅಂತ ಹೊರಗಡೆ ಹೋಗೋದು ಇದ್ದೇ ಇರುತ್ತೆ. ಹೀಗೆ ಹೊರಗಡೆ ಹೋದಾಗ ರಸ್ತೆಯಲ್ಲಿ ಒಂದು ಅಜ್ಜಿ ಅವರನ್ನು ಅಡ್ಡ ಹಾಕಿದ್ದಾರೆ. ಅಡ್ಡ ಹಾಕಿ ಹಿಗ್ಗಾಮುಗ್ಗ ಅವರಿಗೆ ಉಗಿದಿದ್ದಾರೆ. ಹೌದು, ನೀನೇನು ಮನುಷ್ಯನ, ಈ ರೀತಿಯೆಲ್ಲ ಯಾಕೆ ನಡ್ಕೊತೀಯ, ಪಾಪ ಜಾನುಗೆ ಯಾಕೆ ಅಷ್ಟು ಕಷ್ಟ ಕೊಡ್ತೀಯ, ಮನೆಯವ್ರ ಜೊತೆಗೆ ಮಾತಾಡಬಾರ್ದು ಅಂತ ನೆಟ್ವರ್ಕ್ ಬೇರೆ ಕಟ್ ಮಾಡಿದ್ದೀಯಾ, ನೀನು ಏನಂತ ಅಂದ್ಕೊಂಡಿದ್ದೀಯಾ, ಹೆಣ್ಮಕ್ಳನ್ನ ನೋಡ್ಕೊಳ್ಳೋದು ಹೀಗೇನಾ, ನಿನ್ನಂಥ ಗಂಡ ಎದ್ಬಿಟ್ರೆ ಅಷ್ಟೇ ಮುಗೀತು ಕತೆ, ಮೊದಲು ಹೆಂಡ್ತಿನ ನೆಟ್ಟಿಗೆ ನೋಡ್ಕೊಳ್ಳೋದು ಕಲ್ತ್ಕೋ, ಅದೇನು ಅಂತ ನಿಮ್ಮ ತಂದೆ ತಾಯಿ ಹುಟ್ಟಿಸ್ಬಿಟ್ರು, ನಿನ್ನಂಥವ್ರನ್ನೆಲ್ಲ ಮೊದಲಿಗೆ ಜೈಲಿಗೆ ಹಾಕಬೇಕು, ಬುದ್ಧಿ ಕಲಿಸ್ಬೇಕು. ಪಾಪ ನಮ್ಮ ಜಾನು ಅವರ ತಂದೆ ತಾಯಿ ಮತ್ತು ಕುಟುಂಬಸ್ಥರ ಜೊತೆಗೆ ಚೆನ್ನಾಗಿದ್ಲು, ಹೋಗಿ ಮೋಸ ಮಾಡಿ ಮದುವೆ ಆಗಿದ್ದಲ್ಲೇ ಮನೇಲಿ ಹಿಂಸೆ ಕೊಡ್ತೀಯಾ, ಅನುಮಾನ ಪಡ್ತೀಯಾ, ಅವ್ರ ಅಪ್ಪ ಅಮ್ಮನ ಜೊತೆ ನೀನು ಕಳಿಸೋದಿಲ್ವಾ, ನೀನು ಹೀಗೆ ಮಾಡ್ತಾ ಇರು, ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಅವರು ಬೈತಿದ್ದಾರೆ. ಆದರೂ ಕೂಡ ಇದನ್ನು ದೀಪಕ್ ಪಾಸಿಟಿವ್ ಆಗಿ ತೆಗೆದುಕೊಂಡಿದ್ದಾರೆ. ಇದೇ ಅಲ್ವೇ ಸಕ್ಸಸ್ಸು.
ಜನರಿಗೆ ನಮ್ಮ ಪಾತ್ರಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ನಾವು ಹೇಗೆ ಅಭಿನಯಿಸ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದಂಥ ಜಯಂತ್ ಅಜ್ಜಿ ಜೊತೆಗೆ ನಗಾಡ್ಕೊಂಡೇ ಮಾತನಾಡಿದ್ದಾರೆ. ಆದರೆ ಅಜ್ಜಿಗೆ ಇದು ರಿಯಲ್ಲು ಗೊತ್ತಿದ್ದರೂ ಕೂಡ ಈ ಥರದಲ್ಲಿ ಇರ್ತಾರೆ ಅನ್ನುವಂಥ ಕಾರಣಕ್ಕೆ ಜಯಂತನ ನೋಡ್ತಾ ಇದ್ದ ಹಾಗೇ ಸಿಟ್ಟು ಬಂದ್ಬಿಟ್ಟಿದೆ. ಇಂಥವರೆಲ್ಲ ಈ ಭೂಮಿ ಮೇಲೆ ಇರಬಾರ್ದು ಅಂತ ಆವಾಜ್ ಹಾಕಿದ್ದಾರೆ. ನಡು ರಸ್ತೆಯಲ್ಲಿಯೇ ಬೈದಿದ್ದಾರೆ. ಆದರೂ ದೀಪಕ್ ಇದನ್ನು ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು. ಸೊ ಜಯಂತ್ ಈ ಪಾತ್ರವನ್ನು ದೀಪಕ್ ತುಂಬ ಅದ್ಭುತವಾಗಿ ಅಭಿನಯಿಸ್ತಾ ಇದ್ದಾರೆ. ಅವರಿಗೆ ಎಂಥದ್ದೇ ಪಾತ್ರ ಕೊಟ್ಟರೂ ಕೂಡ ಅವರು ಅದೇ ರೀತಿಯಾಗಿ ಜೀವ ತುಂಬ್ತಾರೆ, ಅಷ್ಟೇ ಚೆನ್ನಾಗಿ ಅಭಿನಯಿಸ್ತಾರೆ ಅನ್ನೋದಕ್ಕೆ ಅವರ ಈ ಹಿಂದಿನ ಪಾತ್ರಕ್ಕೂ ಈಗಿನ ಪಾತ್ರಕ್ಕೂ ಅವರ ಅಭಿನಯಕ್ಕೂ ನಾವು ನೋಡಿದಾಗಲೇ ಗೊತ್ತಾಗುತ್ತೆ ಎಷ್ಟು ವೇಟೇಜ್ ಇದೆ ಅಂತ. ದೀಪಕ್ ಅವರಿಗೆ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಆಫರ್ಗಳು ಬರಲಿ ಅನ್ನೋದು ಒಂದು ಕಡೆ ಆದರೆ, ಸಮಾಜದಲ್ಲಿ ಈ ಥರದ ಕ್ಯಾರೆಕ್ಟ್ರು ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಿದೆ ಜನರ ಮನಸ್ಸಿನ ಮೇಲೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಕೆಲವರು ನಾವು ಮದುವೆನೇ ಆಗ್ತಾ ಇಲ್ಲ ಅಂದರೆ ಇನ್ನು ಕೆಲವರು ಇದನ್ನು ತೀರಾ ಪರ್ಸ್ನಲ್ ಆಗಿ ತೆಗೆದುಕೊಂಡಿದ್ದಾರೆ. ಮುಂದೆ ಈ ಕ್ಯಾರೆಕ್ಟರನ್ನು ನೋಡಿ ಯಾರು ಇನ್ಸ್ಪೈರ್ ಆಗಿ ತಾವು ಮದುವೆ ಆದಂಥ ಹುಡುಗಿಗೆ ಇದೇ ಥರ ಕಾಟ ಕೊಡ್ದಿದ್ರೆ ಸಾಕು ಅಂತ ಜನ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಎಷ್ಟೋ ಸೀರಿಯಲ್ಗಳಲ್ಲಿ ಆದಂಥ ರೀತಿಯಾದಂಥ ಕಿಲ್ಲರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಾಗಿರ್ಬೋದು ರಿಯಲ್ ಲೈಫ್ನಲ್ಲೂ ಆಗಿರೋದ್ರಿಂದ ಇಂಥ ಪಾತ್ರಗಳು ಸಮಾಜಕ್ಕೆ ಯಾವುದೇ ರೀತಿಯಾದಂಥ ಪರಿಣಾಮ ಬೀರದೆ ಒಂದು ರೀತಿಯಾಗಿ ಎಲ್ರಿಗೂ ಅಲರ್ಟ್ ಆಗುವಂತೆ ಮಾಡಲಿ ಅನ್ನೋದೇ ಎಲ್ಲರ ಉದ್ದೇಶ. ಈ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಜಯಂತ್ಗೆ ಅಜ್ಜಿ ಬೈದಿದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.